ಬಿಡು. ಮಂಗಳೂರು ನ್ಯಾಷನಲ್ NH ಎಷ್ಟು ವರ್ಷದಿಂದ ಹಾಗೆ ಬಿದ್ದಿದೆ ಅಧ್ಯಕ್ಷರೇ? ಈಗ ಇನ್ನ 2 ಅವರ್ ಬೇಕು ಸರ್. ತುಂಬಾ ಮತ್ತೆ ಹಿಂಗೆಲ್ಲ ಮಾಡಿದ್ರಿ ಇನ್ನೇನು? ಏನ್ ಸ್ವಲ್ಪ 2 ನಿಮಿಷ ಅಲ್ಲ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಅಲ್ಲ, ಈಗ ನ್ಯಾಷನಲ್ ಹೈವೇ ನಾವು ಗದಗ ಹೋಗ್ತಿದ್ವಿ, ಎಷ್ಟು ಕಷ್ಟಪಟ್ಟು ಹೋಗ್ತಿದ್ವಿ. ನಾವು ಹೋಗುವಾಗ 1 ತಾಸು 1.5 ತಾಸು ಬೇಕಾಗಿತ್ತು. ಈಗ 30-35 ನಿಮಿಷದಲ್ಲಿ ಗದಗ ಮುಟ್ತೀವಿ. ಆಗದ ಮಂಗಳೂರು ಮತ್ತೆ ಆಗದ ವಿಚಾರ ಹೇಳಿದ್ದಾರೆ ಅಷ್ಟೇ ಅವರು. ಅದು ಒಪ್ಪಿದ್ದಾರೆ. ಬ್ಯಾಂಗ್ಳೂರು ರೇಷನ್ ಹೈವೇ 8 ವರ್ಷದಿಂದ ಹಾಗೆ ಬಿದ್ದಿದೆ ಅಧ್ಯಕ್ಷರೇ. ಇನ್ನೂ ಕೂಡ ಆಗಲ್ಲ, ಇನ್ನು 8 ವರ್ಷ ಆಯ್ತು. ಇನ್ನು 4 ವರ್ಷ ಬೇಕು. ಈ ರೀತಿ ಕೆಲಸ ಮಾಡಿದ್ರೆ ಇನ್ನು 5 ವರ್ಷದಲ್ಲಿ ನ್ಯಾಷನಲ್ ಹೈವೇ ಆಗ್ತಿಲ್ಲ. ರಾಜ್ಯ ಸರ್ಕಾರದಿಂದ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಎಲ್ಲಾ ಶಾಸಕರಿಗೆ ಗೊತ್ತಿದೆ ಅಧ್ಯಕ್ಷರೇ ಪರಿಸ್ಥಿತಿ ಮಾತಾಡಿ ಮುಗಿಸಿ. ಕೇಂದ್ರದ ಪರವಾಗಿ ಒಕ್ಕಲ ಸೂಚಿಸೋದಕ್ಕೆ ಸ್ವಲ್ಪ ಶಕ್ತಿ ಇದ್ರೆ ಅಂತ ಬಸವರಾಜ ಬೊಮ್ಮಾಯಿ ಅವರು 10 ವರ್ಷದಲ್ಲಿ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಆಗಿದೆ. ಇವತ್ತು ಹಲವಾರು ನ್ಯಾಷನಲ್ ಹೈವೇ ತೊಂದರೆ ಆಗಿರಬಹುದು. ಗೋಪಾಲ್ ಕೃಷ್ಣ, ನಾನು ನಿಮ್ ಪರವಾಗಿ ಮಾತಾಡ್ತಿದ್ದೀನಿ. ಅಲ್ಲ, 1 ನಿಮಿಷ ಕೇಳಪ್ಪ. ಅಲ್ಲಿ ಅಲ್ಲ, ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇರ್ಬೋದು. SLO ನೇಮಕ ಮಾಡೋದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು SLOಗಳ ನೇಮಕ ಮಾಡಿ, ಲ್ಯಾಂಡ್ ಅಕ್ವಿಸಿಷನ್ ಮಾಡಿ, ಕಾಂಪೆನ್ಸೇಷನ್ ಕೊಡಿ, ರಸ್ತೆ ಆಗ್ತದೆ. ಯಾಕಾಗೋದಿಲ್ಲ? ಮಾನ್ಯ ಮಂಗಳೂರು ಬ್ಯಾಂಗ್ಳೂರು ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ ಆಗಿ 5 ವರ್ಷ ಆಯ್ತು. ರೈಲ್ವೇಸ್ ಇನ್ನೂ ಕಾಮಗಾರಿ ಆಗ್ತಾ ಇಲ್ಲ. ಕಳೆದ ಲ್ಯಾಂಡ್ ಅಕ್ವಿಸಿಷನ್ ಆಗಿ 5 ವರ್ಷ ಬಜೆಟ್ ಅಲ್ಲಿ 7,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. 7,000 ಕೋಟಿ ರೂಪಾಯಿ ಇವತ್ತು ಹೊಸ ರೈಲ್ವೆ ಲೈನು, ಇಲೆಕ್ಟ್ರಿಫಿಕೇಶನ್ ಆಫ್ ರೈಲ್ವೆ, ನ್ಯೂ ರೈಲ್ವೆ ಸ್ಟೇಷನ್ಸ್ ಎಲ್ಲವೂ ಕೂಡ